ಹಾಯ್ ಎವ್ರಿವನ್. ಶಿಕ್ಷಕರಿಗೆ ಹೊಸ ರಾಜ್ಯಪತ್ರ ಕೂಡ ಹೊರಡಿಸಿದ್ದಾರೆ. ಬಡ್ತಿ ಮತ್ತೆ ಹೊಸ ಮಾಹಿತಿ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಹೆಡ್ ಮಾಸ್ಟರ್ ಹುದ್ದೆಗಳಿಗೆ ಹೊಸ ನಿಯಮ ಕೂಡ ಮಾಡಿದ್ದಾರೆ. ಏನಂದ್ರೆ 5ನೇ ತರಗತಿ ಶಿಕ್ಷಕರು ಮತ್ತೆ 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಜಿಪಿಟಿ ಅವರಿಗೆ 2:1 ರೇಷಿಯೋದಲ್ಲಿ ನಿಮಗೆ ಭರ್ತಿ ಕೂಡ ಮಾಡ್ತಾರಂತೆ. ಪ್ರತಿ 3 ಹುದ್ದೆಗೆ 2 ಹುದ್ದೆಗಳನ್ನ ನಿಮಗೆ 1 ಮತ್ತು 5ನೇ ತರಗತಿ ಶಿಕ್ಷಕರಿಗೆ ಅಂಡ್ ಇನ್ನ 1 ಹುದ್ದೆಗಳನ್ನ ಜಿಪಿಟಿ ಅಂದ್ರೆ 6 ಮತ್ತು 8ನೇ ತರಗತಿ ಪದವೀಧರ ಶಿಕ್ಷಕರಿಗೆ ಮೀಸಲಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಪ್ರತಿ 3ನೇ ಹುದ್ದೆಗಳಿಗೆ ಜಿಪಿಟಿ ಶಿಕ್ಷಕರಿಗೆ ನೇಮಕಾತಿ ಮಾಡ್ತೀವಿ ಅಂತೇಳಿ ರಾಜ್ಯಪಾಲ ಹೊರಡಿಸಿದ್ದಾರೆ. ಮತ್ತೆ ಸೇವಾ ಅವಧಿ ಬಗ್ಗೆ ನೋಡೋದಾದ್ರೆ ಬಡ್ತಿ ಪಡೆಯಲು ಶಿಕ್ಷಕರು ತಮ್ಮ ಕನಿಷ್ಠ 12 ವರ್ಷ ಅವರು ಸೇವೆ ಮಾಡಿರ್ಬೇಕಾಗತ್ತೆ. 12 ವರ್ಷಕ್ಕಿಂತ ಕಡಿಮೆ ಇದ್ರೆ ಅವರಿಗೆ ಯಾವುದೇ ರೀತಿ ಬಡ್ತಿಗೆ ಅರ್ಹರಾಗಿಲ್ಲ, ಎಲಿಜಿಬಲ್ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಹಿಂತೆಗೆದುಕೊಳ್ಳುವ ಆಯ್ಕೆ ಅಂದ್ರೆ ಶಿಕ್ಷಕರು 2 ರೀತಿಯ ಬಡ್ತಿ ಅವಕಾಶ ಇರುತ್ತೆ. ಒಂದು ಹೆಡ್ ಮಾಸ್ಟರ್, ಇನ್ನೊಂದು ಪ್ರೌಢಶಾಲಾ ಸಹ ಶಿಕ್ಷಕರು. ಬಡ್ತಿ ನೀಡುವ ಮೊದಲು ಶಿಕ್ಷಕರಿಂದ ಲಿಖಿತ ಅಭಿಪ್ರಾಯ ರಿಟರ್ನ್ ಆಪ್ಷನ್ಸ್ ಕೂಡ ಪಡ್ಕೊಳ್ತಾರಂತೆ. ಬಡ್ತಿ ನೀಡೋದಕ್ಕೆ ಮುಂಚೆ ಒಂದು ಲಿಖಿತ ಅಭಿಪ್ರಾಯ ಕೂಡ ಪಡ್ಕೋಬೇಕಾಗುತ್ತೆ. ಒಮ್ಮೆ ಆಯ್ಕೆ ಮಾಡೋದ್ರೆ ನಿಮ್ಮನ್ನ ಬದಲಾಯಿಸಲು ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಇಲ್ಲಿ 6ನೇ ಮತ್ತು 7ನೇ ತರಗತಿ ಬೋಧನೆ NCERT ನಿಯಮದಿಂದ ಇಲ್ಲಿ 1ರಿಂದ 5ನೇ ತರಗತಿ ಶಿಕ್ಷಕರು ಸಂಬಂಧಿಸಿದ ಅದೇ ವಿಷಯದಲ್ಲಿ ಏನಾದ್ರು ಪದವಿ ಇದ್ರೆ ಅವರು ಕೂಡ NCTE ನಿಯಮದ ಪ್ರಕಾರ ಅವರು ಕೂಡ 6 ಮತ್ತು 7ನೇ ತರಗತಿಗೆ ಬೋಧನೆ ಕೂಡ ಮಾಡಬಹುದು ಅಂತ ಹೇಳಿ ಆ ರಾಜ್ಯಪತ್ರದಲ್ಲಿ ಕೂಡ ನೇಮಕ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಒಂದು ವೇಳೆ ನಿಮಗೆ 2:1 ರೇಷಿಯೋದಲ್ಲಿ ನಿಮಗೆ ಅರ್ಹ ಶಿಕ್ಷಕರು ಸಿಗಲಿಲ್ಲ ಅಂದ್ರೆ ಅಥವಾ ಕೆಲವರು ಬಡ್ತಿ ನಿರಾಕರಿಸಿದ್ರೆ ಆಗ ಆಡಳಿತಾತ್ಮಕ ದೃಷ್ಟಿಗಳಿಂದ ಲಭ್ಯವಿರುವ ಅರ್ಹರನ್ನು, ಎಲಿಜಿಬಲ್ ಆಗಿರೋ ಅರ್ಹರನ್ನು ಕೂಡ ಪರಿಗಣಿಸಬೇಕು ಅಂತ ಕೂಡ ಹೇಳಿದ್ದಾರೆ. ನಂತರ ಕಳೆದು ಹೋದ ಬಡ್ತಿಗಳನ್ನು ನೀವು ಸರಿಪಡಿಸಬೇಕು ಕೂಡ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಈ ದಿನಾಂಕದಿಂದ ರಾಜ್ಯಪತ್ರ ಅನೌನ್ಸ್ಮೆಂಟ್ ಆಗಿರೋ ದಿನಾಂಕದಿಂದ ಪ್ರಕಟವಾಗಿರುತ್ತೆ. ಸರಳವಾಗಿ ಹೇಳ್ಬೇಕಾದ್ರೆ 3 ಹುದ್ದೆಗಳಲ್ಲಿ 2 ಹುದ್ದೆಗಳನ್ನ 1 to 5 ಶಿಕ್ಷಕರಿಗೆ, 1 ಹುದ್ದೆ ಜಿಪಿಟಿ ಕೊಡ್ತಾರೆ. 12 ವರ್ಷ ಸೇವಾ ಕಡ್ಡಾಯ. ಆಯ್ಕೆ ಮಾಡಿದ ನಂತರ ನೀವು ಬಡ್ತಿ ಕೂಡ ಬದಲಾಯಿಸೋಕ್ಕಾಗೋದಿಲ್ಲ. ಮತ್ತೆ 1ರಿಂದ 5ನೇ ತರಗತಿ ಶಿಕ್ಷಕರಿಗೆ ಅರ್ಹತೆ ಇದ್ರೆ, ಎಲಿಜಿಬಲ್ ಕೂಡ ಇದ್ರೆ, ಲೈಕ್ ಆಯಾ ವಿಷಯದಲ್ಲಿ ಪದವಿ ಪಡ್ಕೊಂಡಿದ್ರೆ ಅವರು ಕೂಡ 6 ಮತ್ತು 7ನೇ ತರಗತಿಗೆ ಟೀಚಿಂಗ್ ಕೂಡ ಮಾಡಬಹುದು. ನಿಯಮದ ಪ್ರಕಾರ ರಾಜ್ಯಪತ್ರ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.